ಪರೋಪಕಾರವನ್ನು ಮಾಡುವುದರಿಂದ ಅದು ಪುಣ್ಯ ಪ್ರಾಪ್ತಿಯಾಗ್ತದೆ. ಗೌತಮ ಮಹರ್ಷಿಗಳು ಸಕಲ ಜೀವಿಗಳಿಗೂ, ಅಲ್ಲಿ ಇರ್ತಕ್ಕಂಥ ಸಾಧು ಸಂತರಿಗೂ, ಎಲ್ಲ ಬ್ರಾಹ್ಮಣರಿಗೂ ಕೂಡ ಒಳ್ಳೆಯದ ಆಗಲಿ ಅಂತ ತಿಳ್ಕೊಂಡ ಅವ್ರೇನು ಮಾಡಿದ್ರು ಅಂತಂದ್ರೆ, ವರುಣ ದೇವನನ್ನೇ ಕರೆಸಿ ಅಲ್ಲಿ ಒಂದು ಹೊಂಡವನ್ನು ಮಾಡಿ ಅಲ್ಲಿ ನೀರಿನ ವ್ಯವಸ್ಥೆಯನ್ನು ಮಾಡಿದರು. ಪರೋಪಕಾರವನ್ನು ಮಾಡಿರ್ತಕ್ಕಂಥ ಗೌತಮ ಮಹರ್ಷಿಗಳಿಗೆ ಅಪಕಾರವನ್ನು ಮಾಡಿದ್ರು ಅದೇ ಬ್ರಾಹ್ಮಣರು. ಒಂದು ಮಾತು ಹೇಳ್ತಾರೆ ಗೌತಮ ಮಹರ್ಷಿಗಳು, ಹೇ ಶಂಕರ, ಹೇ ಭೋಲೆನಾಥ, ಹೇ ಸದಾಶಿವ, ಅವರು ನನಗೇನು ಅಪಕಾರ ಮಾಡಿದಾರಲ್ಲ ಅದು ಒಳ್ಳೆಯದಾಗ್ಯದ, ನನಗೇನು ಕೆಟ್ಟದ್ದಾಗ್ಯಲ್ಲ. ನನಗೇನಾದರೂ ಕೆಟ್ಟದ್ದಾಗ್ಯದೇನು ಇಲ್ಲ. ಅವರು ನನ್ನನ್ನು ಅಲ್ಲಿಂದ ಕಲ್ಲು ತೆಗೆದುಕೊಂಡು ಓಡಿಸಿದ್ರು, ಕೋಟಿಲಿಂಗ ಸ್ಥಾಪನಾ ಮಾಡಂದ್ರು, ಗಂಗೆನ ಭೂಮಿ ತೆಗೆದುಕೊಂಡು ಬಾ ಅಂದ್ರು. ಅಷ್ಟೆಲ್ಲ ನಂಗೆ ತಪಸ್ಸು ಮಾಡಲಿಕ್ಕೆ ಅವರೇ ನನಗೆ ಅನುಕೂಲ ಮಾಡಿಕೊಟ್ರು. ಅವ್ರು ನನ್ನನ್ನು ಬೇದ್ರು, ಬಡಿದ್ರು, ನನಗೆ ಹಿಂಸೆ ಮಾಡಿದ್ರಂತೇಳಿ ನಾನು ಇವತ್ತು ಕಠಿಣವಾದ ತಪಸ್ಸನ್ನು ಮಾಡಿದೆ. ಈ ಕಠಿಣವಾಗಿರ್ತಕ್ಕಂಥ ಭೂ ಪ್ರದಕ್ಷಿಣೆಯನ್ನು ಮಾಡಿದೆ. ಅಷ್ಟೆಲ್ಲ ಕೋಟಿ ಲಿಂಗವನ್ನು ಸ್ಥಾಪನೆ ಮಾಡಿದೆ. ನಾನು ನಿನ್ನನ್ನು ಕುರಿತು ತಪಸ್ಸನ್ನು ಮಾಡಿದೆ. ಆ ತಪಸ್ಸಿನ ಫಲರೂಪದಿಂದಲೇ ಇವತ್ತು ನಮ್ಗೆ ದರ್ಶನ ಕೊಟ್ಟಿದ್ದೀಯಲ್ಲ. ಆ ದುರಾಚಾರಿಗಳು, ಆ ಪಾಪಿಗಳು ನನಗೇನು ಕೆಟ್ಟದ್ದು ಮಾಡಿಲ್ಲ, ನನಗೆ ಒಳ್ಳೆಯದನ್ನು ಮಾಡಿದ್ದಾರೆ. ಅದಕ್ಕಾಗಿ ಅವ್ರ ಮೇಲೆ ನೀ ಏನು ಮಾಡು, ಕರುಣೆ ಉಳ್ಳವನಾಗು. ನೋಡ್ರಿ ಎಷ್ಟು ಪರೋಪಕಾರಿಗಳಿರ್ತಾರೆ ಸಾಧು ಸಂತರು. ಅವ್ರ ಮೇಲೆ ಸಿಟ್ಟು ಮಾಡಕ್ ಹೋಗಬೇಡ. ಅವರಿಗೆ ನೀ ಏನು ಮಾಡು, ಆಶೀರ್ವಾದವನ್ನು ಮಾಡು. ಅವರಿಗೆ ಒಳ್ಳೆ ಬುದ್ಧಿಯನ್ನು ಕೊಡು, ಒಳ್ಳೆಯ ಕೆಲಸಗಳು ಮಾಡತಕ್ಕಂಥ ಸದ್ಬುದ್ಧಿಯನ್ನು ಕೊಡುವಂತ ಗೌತಮ ಮಹರ್ಷಿಗಳು ಭಗವಾನ್ ಶಂಕರನಲ್ಲಿ ಬೆಳ್ಕೊಳ್ತಾರಲ್ಲ. ಎಂಥ ಕ್ಷಮಾಗುಣ ರೀ! ಸಾಧುವಿನಲ್ಲಿ, ಸಂತರಲ್ಲಿ ಇರಬೇಕಾಗಿರುವುದು ಮೊದಲನೇ ಗುಣವೇ ಕ್ಷಮ, ಸಹನಶೀಲತೆ. ಆ ಸಹನಶೀಲತೆ, ಕ್ಷಮಾಗುಣ ಇರುವುದರಿಂದಲೇ ಇವತ್ತು ಗೌತಮ ಮಹರ್ಷಿಗಳು ಪೂಜ್ಯರಾಗಿದ್ದಾರೆ ಜಗತ್ತಿನಲ್ಲಿ. ಸಾಧು ಸಂತರು ಆ ಕ್ಷಮಾಗುಣದಿಂದಲೇ ಅವರು ಪೂಜ್ಯರಾಗ್ತಾರೆ ಜಗತ್ತಿನಲ್ಲಿ. ಪಾಪಿಗಳನ್ನು ಕೂಡ, ಅಪಕಾರಿಗಳನ್ನು ಕೂಡ ಕ್ಷಮಾ ಮಾಡೋ ಗುಣ ಅದಲ್ಲ, ಅದುವೇ ದೊಡ್ಡ ಗುಣ. ಅವರ ಜೊತೆಲೆ ದ್ವೇಷ ಮಾಡಲಿಲ್ಲ ಅವರು ಗೌತಮ ಮಹರ್ಷಿಗಳು. ಅವರಲ್ಲಿ ಕೂಡ ತಪಸ್ಸಿನ ಶಕ್ತಿ ಇತ್ತು. ಎದುರೂ ಕೂಡ ಅವರಿಗೆ ಶಾಪ ಕೊಡಲಿಲ್ಲ ಅವರು. ಯಾರು? ಗೌತಮ ಮಹರ್ಷಿಗಳು. ಪರಮಾತ್ಮನಲ್ಲಿ ಕೇಳ್ಕೊಂಡ್ರವರು ಒಳ್ಳೆ ಬುದ್ಧಿ ಕೊಡು ಭಗವಂತ ಅಂತಾರೆ. ಅದಕ್ಕಾಗಿ ಯಾವ ಮನುಷ್ಯ ಪರೋಪಕಾರಿ ಇರ್ತಾನಲ್ಲ, ಯಾವ ಮನುಷ್ಯ ಸಕಲ ಜೀವಿಗಳಿಗೂ ಕೂಡ ಲೇಸನ್ನೇ ಬಯಸ್ತಾನಲ್ಲ, ಅಂಥವನು ಭಗವಂತನಿಗೆ ಅತ್ಯಂತ ಪ್ರಿಯನಾಗಿರ್ತಾನೆ.